ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಮಗುವಿಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅವಳು ಹುಟ್ಟಿದ ದಿನದಿಂದ ಇವತ್ತಿನ ತನಕ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅವಳಿಗೆ ಯಾವುದೆಲ್ಲ ತುಂಬ ಯೂಸ್ ಆಗಿದೆ, ಯಾವುದೆಲ್ಲ ತುಂಬ ಹೆಲ್ಪ್ ಆಗಿದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನ್ಲಿ ನಾನಿವತ್ತು ಅವಳದ್ದು ಸ್ಕಿನ್ ಅಂದರೆ ಕ್ರೀಮ್, ಲೋಷನ್ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಡೈಪರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅವಳಿಗೋಸ್ಕರ ನಾನು. ಫಸ್ಟ್ ಅವಳದ್ದು ಸ್ನಾನಕ್ಕೆ ಬಳಸುವಂಥ ಸೋಪು, ಇದು ಟೆಡಿ ಬಾರ್ ಅಂತ. ಇದು ಅವಳದ್ದು ತುಂಬ ಅಂದರೆ ತುಂಬ ಡ್ರೈ ಸ್ಕಿನ್ ಇದೆ, ಅದಕ್ಕೆ ಇದು ಅವಳಿಗೆ ತುಂಬ ಉಪಯೋಗ ಆಗಿದೆ. ಟೆಡಿ ಬಾರ್ ಅಂತ ಇದು 75 ಗ್ರಾಮ್ ಇದೆ. 75 ಗ್ರಾಮ್ಗೆ ಅರೌಂಡ್ 200 ರೂಪಾಯಿ ಇದೆ. ಇದು ಕೆಲವು ಅಂಗಡಿಯಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ. ಆನ್ಲೈನಲ್ಲೂ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಇದು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನೊಂದು ನಾನು ಮೊದಲು ಸ್ವಲ್ಪ ದಿನ ಹಿಮಾಲಯ ಯೂಸ್ ಮಾಡಿದ್ದೀನಿ ಅವಳಿಗೆ. ಅದು ಸ್ವಲ್ಪ ಡ್ರೈ ಆಗ್ತಾಯಿತ್ತು, ಇಷ್ಟು ಮಾಯ್ಶ್ಚರೈಸಿಂಗ್ ಇರಲಿಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ ಟೆಡಿ ಬಾರ್. ಇದು ಸ್ನಾನಕ್ಕೆ ಯೂಸ್ ಮಾಡೋದು. ಆಮೇಲೆ ಅವಳದ್ದು ಬಾಡಿ ಲೋಷನ್, ನಾನು ಆವಾಗಲೇ ಹೇಳಿದೆ ಅಲ್ವಾ ಅವಳಿಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂತ. ಅದಕ್ಕೆ ನಾನು ಸಿಬಾಮೆಡ್ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇರೋದು ಅವಳಿಗೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, 100 ml ಇದು. 100 mlಗೆ ಅರೌಂಡ್ 300 to 400 ಇರುತ್ತೆ ಅಂದ್ಕೊಂಡಿದ್ದೀನಿ. ನಾನು ನೋಡಿಬಿಟ್ಟು ಹೇಳ್ತೀನಿ ನಿಮಗೆ ಎಷ್ಟು ಎಕ್ಸಾಕ್ಟ್ಲಿ ಅಂತ, ನಾನು ಕಮೆಂಟ್ಸಲ್ಲಿ ಆ್ಯಡ್ ಮಾಡ್ತೀನಿ. ಇದು ನಿಮಗೆಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಫಸ್ಟಿಗೆ ನೀವು ಚಿಕ್ಕ ಬಾಟಲ್ ತಂದು ಟ್ರಯಲ್ ಮಾಡಿ, ನಿಮಗೆ ಅದು ಕನ್ವೀನಿಯೆಂಟ್ ಯೂಸ್ಫುಲ್ ಆದರೆ ದೊಡ್ಡದು ಟ್ರೈ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಇದೆ ಇದು, ಬಟ್ ಅವಳ ಸ್ಕಿನ್ಗೆ ಆಗ್ತಾಯಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ನಾನಿದು ಸಿಬಾಮೆಡನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮೊದಲು ಅಗೇನ್ ಹಿಮಾಲಯ ಯೂಸ್ ಮಾಡ್ತಾಯಿದ್ದೆ, ಬಟ್ ಅದು ಚೆನ್ನಾಗಿದೆ, ಬಟ್ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಂತ. ಪೌಡರ್ ಕೂಡ ನಾನು ಸಿಬಾಮೆಡ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಅವಳಿಗೆ ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಬ್ಯಾಕ್ ಸೈಡೆಲ್ಲ ಹಾಕ್ತೀನಿ ಅಷ್ಟೇ. ಸೊ ಇದೂ ಚೆನ್ನಾಗಿದೆ, ನಾಟ್ ಬ್ಯಾಡ್. ಆಲ್ಟರ್ನೇಟ್ ನೀವು ಹಿಮಾಲಯ ಯೂಸ್ ಮಾಡ್ಬೋದು. ಆಮೇಲೆ ಡೈಪರ್ ರ್ಯಾಶ್ ಕ್ರೀಮ್, ಇದು ನಾನು ಅಷ್ಟೊಂದು ಯೂಸ್ ಆಗಿಲ್ಲ ನನಗೆ, ಏಕೆಂದರೆ ನಾನು ಡೈಲಿ ಹಗಲೊತ್ತಲ್ಲಿ ಅವಳಿಗೆ ನಾನು ಡೈಪರ್ ಹಾಕೋದೇ ಇಲ್ಲ, ಫ್ರೀ ಬಿಟ್ಬಿಡ್ತೀವಿ. ರಾತ್ರಿ ಮಲಗೋವಾಗ ಮಾತ್ರ ನಾನು ಡೈಪರ್ ಯೂಸ್ ಮಾಡೋದು. ಸೊ ಅವಳಿಗೆ ಮೊದಲು ಫಸ್ಟಿಗೆ ನಾವು ಡೈಪರ್ ಸ್ಟಾರ್ಟ್ ಮಾಡಿದಂಗೆ ಅವಳಿಗೆ ರ್ಯಾಷಸ್ ಆಗ್ತಾಯಿತ್ತು. ಸೊ ಆವಾಗ ನಾನು ಯೂಸ್ ಮಾಡಿದ್ದು ಇದು ಹಿಮಾಲಯ ಬೇಬಿ ರ್ಯಾಶ್ ರಿಲೀಫ್ ಕ್ರೀಮ್ ವಿತ್ ಪ್ಯೂರ್ ಕೌ ಗೀ. ಇದು 50 ಗ್ರಾಮ್ಗೆ 175 ರೂಪೀಸ್ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ, ಹಿಮಾಲಯ ಅವ್ರದ್ದು. ಸೊ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಕಾಡಿಗೆ, ಈಗ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಕಾಡಿಗೆ ಎಲ್ಲ ಹಚ್ಚಬೇಡಿ ಅಂತ. ಸೊ ನಾನು ಕಣ್ಣಿಗೆ ಹಚ್ಚಿಲ್ಲ ಅವಳಿಗೆ ಕಾಡಿಗೆ, ಹಣೆಗಿಡಕ್ಕೆ ಮತ್ತು ದೃಷ್ಟಿ ಬೊಟ್ಟು ಇಡೋಕ್ಕೆ ಮಾತ್ರ ಯೂಸ್ ಮಾಡಿದ್ದು. ಆದರೂ ನನಗೆ ಕೆಮಿಕಲ್ಸ್ ಎಲ್ಲ ಇರೋದು ಯೂಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಆನ್ಲೈನಲ್ಲೆಲ್ಲ ತುಂಬ ಹುಡುಕಿ ರಿಸರ್ಚ್ ಮಾಡಿ ಇದು ಫಾರ್ಮ್ ಹರ್ಬ್ಸ್ ಬೊಟಾನಿಕಲ್ಸ್ ಹರ್ಬಲ್ ಬೇಬಿ ಕಾಜಲ್ ಅಂತ ಇದು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಏನು ಸೈಡ್ ಎಫೆಕ್ಟ್ಸ್ ಅಥವಾ ಅಲರ್ಜಿ ಅಥವಾ ಕೆಂಪಗಾಗೋದು ಆ ಥರ ಏನಾಗಲಿಲ್ಲ ಅವಳಿಗೆ. ಸೊ ಅವಳದ್ದು ಸೆನ್ಸಿಟಿವ್ ಡ್ರೈ ಸ್ಕಿನ್ ಇರೋದ್ರಿಂದ ಇದು ತುಂಬ ಯೂಸ್ ಆಯಿತು. ಫಾರ್ಮ್ ಹರ್ಬ್ಸ್ ಅವ್ರದ್ದು, ಇದು ನನಗೆ ಅಮೆಝಾನಲ್ಲಿ ಸಿಕ್ತು. ಫ್ಲಿಪ್ಕಾರ್ಟಲ್ಲಿ ನನಗೆ ಬೇಬಿ ಕಾಜಲ್ ಸಿಗಲಿಲ್ಲ, ಅಡಲ್ಟ್ಸ್ಗೂ ಕೂಡ ಇದು ಸಿಗುತ್ತೆ. ಇದು ಫ್ಲಿಪ್ಕಾರ್ಟಲ್ಲಿ ಅಡಲ್ಟ್ಸ್ ಕಾಜಲ್ ಮಾತ್ರ ಇತ್ತು, ಇದು ನನಗೆ ಅಮೆಝಾನಲ್ಲಿ ಸಿಕ್ಕಿದೆ. ಆಮೇಲೆ ಇಂಪಾರ್ಟೆಂಟ್ ಇದೆರಡು. ಸೊ ರೂಟ್ ಆ್ಯಂಡ್ ಸಾಯಿಲ್ ಅಂತ ಕಂಪ್ನಿ ಇದೆ, ಅದರದ್ದು ಮಗುಗೆ ಹೊಟ್ಟೆ ನೋವು ಬಂದಾಗ ನಮಗೆ ಅದಕ್ಕೆ ಕೋಲಿಕ್ ಮೆಡಿಸಿನ್ ಹಾಕೋಕ್ಕೆ ನಮಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೇನೋ ಅಂತ ಭಯ ಇರುತ್ತೆ. ಸೊ ಅದ್ರ ಬದಲು ಇದು ಹೊಟ್ಟೆಗೆ ಹಚ್ಚೋ ಅಂಥದ್ದು ರೋಲ್ ಆನ್ ಥರ ಬರುತ್ತೆ. ಇದು ಈ ಥರ
ಹೊಟ್ಟೆಗೆ ಹಚ್ಚಬೇಕು, ಹೊಕ್ಕಳ ಹತ್ರ ಹಚ್ಚಬೇಕು. ತುಂಬಾ ಯೂಸ್ಫುಲ್ ಇದು. ಇದರಲ್ಲಿ ಇಂಗಿನ ಅಂಶ ಇದೆ. ಸೊ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಆದಾಗ ಇದು ತುಂಬಾ ಹೆಲ್ಪ್ ಆಗಿದೆ. ಎಷ್ಟೊಂದು ಅಳ್ತಾ ಇದ್ದವಳು ಇದನ್ನ ಹಚ್ಚಿದ್ದೊಂದು 5-10 ನಿಮಿಷಕ್ಕೆ ಸಮಾಧಾನ ಆಗಿ ಮಲ್ಕೊಂಡಿದ್ದಾಳೆ. ಸೊ ರೂಟ್ ಆ್ಯಂಡ್ ಸಾಯಿಲ್ ಅವರದ್ದು ಕೋಲಿಕ್ ರಿಲೀಫ್ ಸೂದಿಂಗ್ ಟಮ್ಮಿ ರೋಲ್ ಆನ್ ಅಂತ ಇದು ಇವಾಗ ಅವ್ರ ವೆಬ್ಸೈಟಲ್ಲಿ 290 ರುಪೀಸ್ಗಿದೆ ಇದೊಂದು. ಆಮೇಲೆ ಅದೇ ರೂಟ್ ಆ್ಯಂಡ್ ಸಾಯಿಲ್ ಕಂಪ್ನಿದು ಸೂದಿಂಗ್ ರೋಲ್ ಆನ್ ಫಾರ್ ಚೆಸ್ಟ್ ಕಂಜೆಷನ್ ಇದು. ಇವಾಗ ಮಕ್ಕಳಿಗೆ ನೆಗಡಿ ಆದಾಗ, ಕಫ ತುಂಬಿಕೊಂಡಾಗ ಇದು ಎದೆಗೆ ಹಚ್ಬೋದು. ನಾವು ಹೇಗೆ ವಿಕ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಇದು ಹಾಗೆಯೇ. ಇದು ಕೂಡ ರೋಲ್ ಆನ್ ಥರನೇ ಬರುತ್ತೆ. ಇದನ್ನು ನಾನು ಅವಳಿಗೆ ಡೈಲಿ ಎದೆ ಮತ್ತು ಬೆನ್ನಿಗೆ ಹಚ್ತೀನಿ ಸ್ನಾನ ಆದಮೇಲೆ. ಆಮೇಲೆ ಇದನ್ನು ನಾನು ಅವಳು ರಾತ್ರಿ ಮಲಗಿದ ಮೇಲೆ ಹೊಟ್ಟೆಗೆ ಹಚ್ಚಿ ಮಲಗಿಸ್ತೀನಿ. ಯಾಕಂದರೆ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ಅದು ಡಯಟ್ ಅಡ್ಜಸ್ಟ್ ಆಗದಿದ್ರೆ ಹೊಟ್ಟೆ ನೋವು ಖಂಡಿತ ಬರುತ್ತೆ. ಸೊ ಆವಾಗ ಇದು ತುಂಬಾ ಹೆಲ್ಪ್ಫುಲ್. ಇದು ನನ್ನದು ಫೇವ್ರೆಟ್ ಪ್ರಾಡಕ್ಟ್. ಇದಿಷ್ಟು ನಾನು ಅವಳಿಗೆ ಯೂಸ್ ಮಾಡೋದು. ನಾನು ಅವಳಿಗೆ ಶ್ಯಾಂಪೂ, ಬಾಡಿ ವಾಶ್ ಇದೆಲ್ಲ ಯಾವುದೂ ಯೂಸ್ ಮಾಡಿಲ್ಲ. ಮೈಗೆ ರೂಟ್ ಆ್ಯಂಡ್ ಸಾಯಿಲ್ ಅವರದ್ದೇ ಬಾದಾಮಿ ಎಣ್ಣೆ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ದೀನಿ ಸ್ವಲ್ಪ ದಿನ ಫಸ್ಟಿಗೆ. ಇವಾಗ ತೆಂಗಿನೆಣ್ಣೆ, ತಲೆಗೆ ಮತ್ತು ಮೈಗೆ ಎರಡಕ್ಕೂ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀವಿ. ಸೊ ಅವಳಿಗಷ್ಟೇ ಅದು ಕರೆಕ್ಟಾಗಿ ಆಗ್ತಾಯಿದೆ ಇವಾಗ. ಆಮೇಲೆ ಇನ್ನೇನು, ಅಷ್ಟೇ ಅನಿಸುತ್ತೆ. ಅವಳಿಗೆ ಬೇರೆ ಯಾವ ಪ್ರಾಡಕ್ಟ್ಸು ಯೂಸ್ ಮಾಡಲ್ಲ ನಾನು. ಇನ್ನೊಂದು, ಅವಳಿಗೆ ನಾನು ಡೈಪರ್, ನಾನು ಆವಾಗಲೇ ಹೇಳಿದಾಗೆ ನಾನು ಡೇ ಟೈಮಲ್ಲಿ ಅವಳಿಗೆ ಯಾವುದೇ ಡೈಪರ್ ಹಾಕಲ್ಲ, ಫ್ರೀ ಬಿಟ್ಬಿಡ್ತೀವಿ. ನಾವು ಹೊರಗಡೆ ಹೋಗುವಾಗ ಮಾತ್ರ ಡೈಪರ್ ಹಾಕ್ತೀನಿ. ರಾತ್ರಿ ಮಲಗೋವಾಗನೂ ನಾನು ಯಾವುದೇ ಈ ಪ್ಯಾಂಪರ್ಸ್ ಅಥವಾ ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಆ ಥರ ಯಾವುದೂ ಹಾಕಲ್ಲ. ಸೂಪರ್ ಬಾಟಮ್ಸ್ ಅಂತ ಬರುತ್ತೆ, ಅವರದ್ದು ಬಟ್ಟೆದು ಡೈಪರ್ ಬರುತ್ತೆ. ಸೂಪರ್ ಬಾಟಮ್ಸ್ ಅವರದ್ದು ಊನೋ ಡೈಪರ್ಸ್ ಅಂತ ಬರುತ್ತೆ. ಒಂದು ನಿಮಿಷ. ಈ ಥರ ಬಟ್ಟೆದು ಡೈಪರ್, ಇದ್ರ ಒಳಗಡೆ ಲೇಯರ್ ಇರುತ್ತೆ. ಈ ಥರ ಬಟನ್ಸ್ ಕೂಡ ಇರುತ್ತೆ. ಇದನ್ನು ನೀವು 3 ತಿಂಗಳಿಂದ 3 ವರ್ಷದವರೆಗೂ ಯೂಸ್ ಮಾಡ್ಬೋದು. ಈ ಥರ ಸೈಜ್ ಅಡ್ಜಸ್ಟ್ ಮಾಡೋಕ್ಕೆ ಬಟನ್ಸ್ ಇದೆ. ಈ ಥರ ಒಳಗಡೆನೂ ಬಟ್ಟೆ ಇದೆ. ಇದು ವಾಷೇಬಲ್. ನಾವು ಇದನ್ನು ಡೈಲಿ ಯೂಸ್ ಮಾಡಿದ ಮೇಲೆ ಬಿಸಿ ನೀರಲ್ಲಿ ವಾಶ್ ಮಾಡ್ತೀವಿ, ಮೈಲ್ಡ್ ಡಿಟರ್ಜೆಂಟ್ ಹಾಕಿ. ಸೊ ಅವಳಿಗೆ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇದೂ ಕೂಡ ತುಂಬ ಹೆಲ್ಪ್ಫುಲ್. ಅಂದರೆ ಸಮ್ಮರ್ ಟೈಮಲ್ಲಿ ಅಥವಾ ಸ್ವಲ್ಪ ಚಳಿ ಇದ್ದಾಗೆಲ್ಲ ರಾತ್ರಿ ಇಡೀ ಬರುತ್ತೆ ಇದು. ರಾತ್ರಿ ಇಡೀ ಅವಳು ಎಷ್ಟು ಯೂರಿನ್ ಪಾಸ್ ಮಾಡಿದರೂ ಇದು ಹೀರ್ಕೊಳ್ಳುತ್ತೆ. ಸೊ ಯಾವುದೇ ಲೀಕೇಜ್ ಯಾವುದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ ಇಲ್ಲಿ ತನಕ. ಬಟ್ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಚಳಿಗಾಲದಲ್ಲಿ ನಂದು ಸೂಪರ್ ಬಾಟಮ್ಸ್ ಜೊತೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅಂತ. ಸೊ ಇದಿಷ್ಟು ನಾನು ಅವಳಿಗೆ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ಸ್. ಸೊ ನಿಮ್ಗಿದ್ರ ಬಗ್ಗೆ ಯಾವುದೇ ಕ್ವೆಶನ್ಸ್ ಇದ್ದರೆ ಅಥವಾ ಏನಾದರೂ ಫೀಡ್ಬ್ಯಾಕ್ ಇದ್ದರೆ, ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ನನ್ನ ವೀಡಿಯೋನ ಲೈಕ್ ಮಾಡಿ. ನಿಮಗೆ ಗೊತ್ತಿರೋವಂಥ ಮದರ್ಸ್ಗೆ, ಹೊಸದಾಗಿ ತಾಯಿಯಾಗಿರೋಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಇಂಥ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು ಇಮಿಡಿಯೇಟ್ಲಿ ಅಂತ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.